ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 720962626 ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಇಂದು ಮೊಹಮ್ಮದ್ ಇಕ್ರಾಮುಲ್ಲಾ ಶರೀಫ್ ಅವರು ಅಧಿಕಾರ ಸ್ವೀಕರಿಸಿದರು. ನಿರ್ಗಮಿತ ಕಲಬುರಗಿ ಜಿಲ್ಲಾಧಿಕಾರಿ B ಫೌಜಿಯಾ ತರರುಮ್ ಅವರಿಂದ ನೂತನ ಜಿಲ್ಲಾಧಿಕಾರಿಯಾಗಿ ಮೊಹಮ್ಮದ್ ಇಕ್ರಾಮುಲ್ಲಾ ಶರೀಫ್ ಅವರು ಅಧಿಕಾರವನ್ನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರಾದ ಸಿಂಧೆ ಅವಿನಾಶ್, ಅಪ್ಪರ್ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, SP ಅಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ CO ಬವರ್ ಸಿಂಗ್ ಮೀನಾ, ಸಾಹಿತ್ಯ ಆಲದ ಮರದ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಅಷ್ಟೇ, ಏನು ಸಿಕ್ಸೆಸ್ ಎಲ್ಲ from my duties today.
specimens जाएंगे सारे बैग्स को. We will sit down. As much as you want supported me. Yes, ma'am. Only inside you. You went to the session, you met the chief. ಸರ್ ಹಾಂ ಇದೇ ನಿಮ್ಮ ಫೋಟೋಸ್ ಅಟ್ಲೀಸ್ಟ್ 6 months ಇದೇ ಕ್ಯಾರಿ ಮಾಡ್ತಾರೆ. ಫೈಂಡ್ ಅ ಬೆಟರ್ ಫೋಟೋ ಆಫ್ ಯು. ನನ್ನ ಅಸಂಪ್ಷನ್ ಆಫ್ ಚಾರ್ಜ್ ಫೋಟೋ ಇದುವರೆಗೆ ಯೂಸ್ ಮಾಡ್ತಾ ಇದ್ದೀನಿ. ಐ ವಾಸ್ ಯೂಸ್ ಕರ್ಲೋ ಬತಾ ಬೆಟರ್ ದೆನ್ ಯೂಸಿಂಗ್ ನೌ ಹಿಂದೆ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಅಕ್ರಮ ಗೋವುಗಳ ಸಾಗಾಟ ಮತ್ತು ಹತ್ಯೆ ತಡೆಯಲು ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಇಂದು ಶ್ರೀರಾಮ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಕ್ರೀದ್ ಹಬ್ಬ ಸಮೀಪ ಇರುವುದರಿಂದ ಜಿಲ್ಲೆಯಲ್ಲಿ ಗೋವುಗಳ ಸಾಗಾಟವನ್ನು ಸಂಪೂರ್ಣ ನಿಲ್ಲಿಸಬೇಕು, ಗೋವುಗಳ ಹತ್ಯೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಗೋವುಗಳ ಹತ್ಯೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಉದ್ದೇಶ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಕೂಡಲೇ ಅಕ್ರಮ ಗೋವುಗಳ ಸಾಗಾಟ ಮತ್ತು ಹತ್ಯೆ ಮಾಡುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಗೋವುಗಳ ರಕ್ಷಣೆಗೆ ಆಗ್ರಹಿಸಿದರು. बंद करो, बंद करो, बंद करो, गौहत्या को बंद करो, बंद करो, बंद करो, हत्यारों को सजा दो, सजा दो, सजा दो, हत्यारों को सजा. गंगा माता के जय, जगत गुरु बसवेश्वर महाराज के जय, क्रांतिवीर संगोली रायण्ण जी के जय, महाराणा प्रताप के जय, जय श्री राम, जय श्री राम, भारत माता के जय, गंगा माता के जय, गौ माता के जय. ಈ ವರ್ಷ ಕೂಡ ಬಕ್ರೀದ್ ಹಬ್ಬ ಇದೆ. ಇವತ್ತಿನ ದಿವಸ ನಾವು ಈ ಬಕ್ರೀದ್ ಹಬ್ಬದಕ್ಕೆ ಯಾವುದೂ ನಾವು ವಿರೋಧ ಇಲ್ಲ. ಆದರೆ ಇವತ್ತಿನ ದಿವಸ ಬಕ್ರೀದ್ ಹಬ್ಬದ ನೆಪದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಬೇಕಂತೇಳಿ ಇವತ್ತಿನ ಉದ್ದೇಶಪೂರ್ವಕವಾಗಿ ಸಾವಿರಾರು ಗೋವುಗಳನ್ನು ಕಲಬುರಗಿ ನಗರದಲ್ಲಿ ಹತ್ಯೆ ಮಾಡ್ತಾರೆ. ಇವತ್ತಿನ ದಿವಸ ಕುರ್ಬಾನಿ ಹೆಸರಲ್ಲಿ ಏನು ನಮ್ಮ ಪೂಜಿಸುವಂಥ ದೇವರಂತ ನಾವು ಪೂಜೆ ಮಾಡ್ತೀವಿ, ಅಂಥ ಗೋವನ್ನು ಇವತ್ತಿನ ದಿವಸ ಹತ್ಯೆ ಮಾಡಿ ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಒಂದು ಕೆಲಸ ಮಾಡ್ಲತ್ತಾರ. ಈಗಾಗಲೇ ಸರ್ಕಾರದಲ್ಲಿ ಆದೇಶ ಇದೆ ಗೋಹತ್ಯೆ ನಿಷೇಧ ಮಾಡಬೇಕಂತೇಳಿ. ಆದರೂ ಕೂಡ ಈ ಕಲಬುರಗಿ ನಗರದಲ್ಲಿ ಇನ್ನೂವರೆಗೂ ಯಾವುದೇ ಇಲಾಖೆಯವರು ಒಂದು ಗೋಗಳನ್ನು ರಕ್ಷಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಬತ್ತು, ಇವತ್ತು ಮಹಾನಗರ ಪಾಲಿಕೆ ಬತ್ತು, ಹಾಗೂ ಪಶು ವೈದ್ಯಕೀಯ ಇಲಾಖೆ ಇದೆ. ಇನ್ನೂವರೆಗೂ ಕೂಡ ಯಾವುದೇ ಒಂದು ಗೋಗಳನ್ನು ರಕ್ಷಣೆ ಮಾಡಿಲ್ಲ. ಅದಕ್ಕೆ ಇವತ್ತಿನ ದಿವಸ ಏನು ಇವತ್ತಿನ ದಿವಸ ಹಿಂದೂ ಕಾರ್ಯಕರ್ತರು ಗೋಗಳನ್ನು ಹಿಡಿಲಿಕ್ಕೆ ಹೋದಾಗ ಉಲ್ಟಾ ನಮ್ಮ ಮೇಲೆ ಕೇಸ್ ಮಾಡೋದು ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತದೆ. ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನು ಈಗ ಬರುವ 28 ಬಕ್ರೀದ್ ಹಬ್ಬ ಅದ, ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಮಾಡ್ಕೋತಾ ಇದ್ದೀವಿ. ರಿಂಗ್ ರೋಡ್ ಸುತ್ತಮುತ್ತ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಬೇಕು. ರಾತ್ರಿ ಬೆಳಗ್ಗೆ 24 hours ಚೆಕ್ ಪೋಸ್ಟ್ ಆಗಬೇಕು. ಏನು ಅಕ್ರಮವಾಗಿ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಗೋಗಳನ್ನು ಬರುವಂಥ ಗೋಗಳನ್ನು ರಕ್ಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಾಗೂ ಹಿಂದೂ ಕಾರ್ಯಕರ್ತರು ಸ್ವಂತ ಈ ರೋಡಿಗಳಿದು ರಾತ್ರಿ ವೇಳೆ ಏನು ಅಕ್ರಮವಾಗಿ ಹೋಗುವಂಥ ಹಸುಗಳನ್ನು ನಾವು ಹಿಡಿದು ಅವುಗಳನ್ನು ರಕ್ಷಣೆ ಮಾಡಬೇಕಾಗ್ತಂತೆ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಕೂಡ ನಾವು ಹೇಳ್ತಾ ಇದ್ದೀವಿ. ಒಂದು ವೇಳೆ ತಮ್ಮ ಇಲಾಖೆಯಿಂದ ಏನಾದರೂ ಸ್ವಲ್ಪ ತಪ್ಪಾಗಿದೆ ಆದರೆ ನಾವಂತೂ ಯಾವುದೇ ರೀತಿಯಲ್ಲೇ ನಾವು ಬಿಡೋದಿಲ್ಲ. ರಾತ್ರಿ ನಮ್ಮ ಶ್ರೀರಾಮ ಸೇನೆಕರ್ತರು ರಾತ್ರಿ 1-2ವರೆಗೂ ಓಡಾಡ್ತೀವಿ. ನಾವು ಎಲ್ಲೇ ಅಕ್ರಮವಾಗಿ ಗೋಗಳನ್ನು ಹೋಲಗತ್ತ ನಾವು ಹಿಡಿತೀವಿ. ಅದಕ್ಕೆ ಕಾನೂನು ಪ್ರಕಾರವಾಗಿ ತಾವು ಕೂಡ ನಮಗೆ ಬೆಂಬಲ ನೀಡಬೇಕಂತ ಪೊಲೀಸ್ ಇಲಾಖೆ ಕೇಳ್ಕೊತಾ ಇದ್ದೀನಿ. ಕಲಬುರಗಿ ನಗರದ ವಿವಿಧ ಬಡಾವಣೆಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವಂತೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ನಗರ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಹಲವು ಗ್ರಾಮಗಳು ದಿನಗಟ್ಟಲೆ
ತಾಲೂಕಿನಲ್ಲೇ ನೀರಿಲ್ಲದೆ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ದೊರೆತರೂ ಸಹ ಆ ನೀರು ಗಡಸು, ಕುಡಿಯಲು ಯೋಗ್ಯವಿಲ್ಲ. ಜನ ಬಿಸಿಲು ಬಿರುಗಾಳಿಯಿಂದ ತತ್ತರಿಸಿ ಹೋಗಿದ್ದಾರೆ. ಇನ್ನೊಂದು ಕಡೆ ಕುಡಿಯಲು ನೀರು ಸಿಗದೆ ಪರದಾಡುವಂತಾಗಿದೆ. ಇನ್ನು ಅಧಿಕಾರಿಗಳು ಎಸಿ ಚೇಂಬರ್ನಲ್ಲಿ ಕುಳಿತು ಎಸಿ ವಾಹನಗಳಲ್ಲಿ ಓಡಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಮೇಲಾಧಿಕಾರಿಗಳಿಗೆ ತೋರಿಸಲು ಕಾಟಾಚಾರಕ್ಕೆ ಕೆಲಸ ಮಾಡುತ್ತಾರೆ. ಟೆಂಡರ್ ಸರಬರಾಜಿನ ಹೆಸರಿನಲ್ಲಿ ಅಧಿಕಾರಿಗಳೇ ಸುಳ್ಳು ವರದಿ ಸಲ್ಲಿಸಿ ಅಕ್ರಮವಾಗಿ ಬಿಲ್ ಎತ್ತುತ್ತಿದ್ದಾರೆ. ನೀರಿನ ಸಮಸ್ಯೆ ಇರುವ ಪ್ರತಿ ವಾರ್ಡ್ ಹಾಗೂ ಹೊಸ ಬಡಾವಣೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿ ತಕ್ಷಣ ಟ್ಯಾಂಕರ್ ವ್ಯವಸ್ಥೆ ಮಾಡಬೇಕು. ನೀರಿನ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕೆಲಸದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಕಲಬುರಗಿ ನಗರದ ಬಡಾವಣೆಗಳಲ್ಲಿ ಡ್ಯಾಮೇಜ್ ಸಮಸ್ಯೆ ಕೂಡಲೇ ಪರಿಹಾರ ಮಾಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಶುದ್ಧವಾದ ಇಷ್ಟೇ. ಎಲ್ಲ ಸರ್ಕಾರ ಬರ್ತದ ಹೇಳೋದೊಂದು ಸ್ವಚ್ಛ ಭಾರತ ಮಾಡ್ತೀವಿ ಅಂತ ಹೇಳಿದ್ರು, ಮತ್ತು ಪ್ರತಿಯೊಬ್ಬ ಜನರಿಗೆ ಶುದ್ಧವಾದ ಕುಡಿಯುವ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ರು. ಈ ಮಹಾನಗರ ಪಾಲಿಕೆ ಏನು ಆಫೀಸರ್ಗಳಿದಾರಲ್ಲ ಅವ್ರಿಗೆ ನಾಚಿಕೆ ಬರಬೇಕು. ಯಾಕಪ್ಪ ಅಂತಂದರೆ ಬೇಸಿಗೆ ಹೊತ್ತಲ್ಲಿ ಇವತ್ತು 42 ಡಿಗ್ರಿ ಆಗ್ಲಿಕ್ಕತ್ತದ ಬಿಸಿಲು. ಹಾಗಾದ್ರೆ ಪ್ರತಿ ಒಂದು ಕಾಲನಿದಲ್ಲಿ ಕೂಡ ನೀರಿನ ಸಮಸ್ಯೆ ತುಂಬ ನಡೀತಾ ಇದೆ. ಎಲ್ಲ ಬೋರ್ವೆಲ್ಗಳು ಬಂದಾಗ್ಬಿಟ್ಟವು. ಬರ್ತಾರೆ, ಸರ್ವೆ ಮಾಡ್ತಾರ, ಮೀಟಿಂಗ್ ಮಾಡ್ತಾರ, ಹೋಗ್ತಾರ. ಏನು ಬೇಸಿಗೆ ಮುಗಿದ ನಂತರ ಹೆಣ್ಮಕ್ಳಿಗೆ ನೀರು ಕೊಡ್ತಾರ? ಡ್ಯಾನೇಜ್ಗಳ ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ. ಈಗ ಉದಾಹರಣೆಗಾಗಿ ನಾನು ಏಷ್ಯನ್ ಗ್ರೀನ್ ಪಾರ್ಕಿಂದ ಒಂದು ಉದಾಹರಣೆ ಹೇಳ್ತೀನಿ. 2 ತಿಂಗಳಿನಿಂದ ನಂದಿಕೂರು ಗ್ರಾಮ ಪಂಚಾಯತಿಯಲ್ಲಿ ಲೆಟರ್ ಕೊಟ್ಟಿದ್ದೆವು. ಡ್ಯಾನೇಜ್ ನೀರು ಫುಲ್ ರೋಡಿಗೆ ಇಳ್ಕೊಂಡು ಎಲ್ಲ ಮಕ್ಕಳಿಗೆ ಸುದ್ದ ಆಡ್ಲಿಕ್ಕೆ ಜಾಗ ಇಲ್ಲಾರ್ದಂಗೆ ಆಗ್ಯದ. ಅಲ್ಲಿ ಹಾವು, ಹುಳ, ಚೇಳು ಎಲ್ಲ ಮ್ಯಾಗನೆ ತೇಲಕತ್ತವು. ಡ್ಯಾನೇಜ್ ಸಮಸ್ಯೆಯನ್ನು ಬಗೆಹರಿಸ್ರಿ ಅಂತೇಳಿ ನಂದಿಕೂರು PDO ಗುತ್ತೇದಾರಿಗೆ ಹೇಳಿದ್ರೆ ಆತ ಅನ್ನೋದು ಉತ್ತರ ಏನು ಕೊಡ್ತಾನಂದ್ರೆ, ನನ್ನ ವ್ಯಾಪ್ತಿಗೆ ಇನ್ನೂ ಹೊಸ ಬಡಾವಣೆ ಇದೆ, ನನಗೆ ಬರಲ್ಲ, ನೀವು ಜಿಲ್ಲಾ ಪಂಚಾಯತಿ ಅವ್ರಿಗೆ ಭೇಟಿ ಆಗ್ರಿ ಅಂತಾರ. ಇವತ್ತು ಬಂದು ನಾವು ಜಿಲ್ಲಾ ಪಂಚಾಯತಿ ಆಫೀಸರ್ಗೆ ನಾವು ಭೇಟಿ ಆದರೆ ಇನ್ನೂ ನಮಗೆ ಮೀಟಿಂಗ್ ಅದ, ನೀವು 12ಕ್ಕೆ ಬರ್ರಿ, ನನಗೆ ಸಮಸ್ಯೆ ಬಗೆಹರಲ್ಲ, ನೀವು ಕಾರ್ಪೊರೇಷನ್ಗೆ ಹೋಗ್ರಿ ಅಂತಾರ. ಅಂದರೆ ಇವರು ಒಂದು ಬಡಾವಣೆ ಮಾಡೋಕೆ ಪರ್ಮಿಷನ್ ಕೊಟ್ಟ ನಂತರ ಅಲ್ಲಿರ್ತಕ್ಕಂಥ ಜನರಿಗೆ ನೀರು, ಆಮೇಲೆ ಡ್ಯಾನೇಜ್ ಸಮಸ್ಯೆ, ಆಮೇಲೆ ಕಸ ಹಾಕ್ಲಿಕ್ಕೆ ಒಂದು ಗಾಡಿ, ಇವು ಸಾಮಾನ್ಯವಾದ ಇವು ಮೂರೇ ವ್ಯವಸ್ಥೆಯನ್ನು ಇವ್ರಿಗೆ ಮಾಡ್ಲಿಕ್ಕಾಗಿಲ್ಲ ಅಂತಂದರೆ ಸ್ವಚ್ಛ ಭಾರತ ಅಭಿಯಾನ ಹೆಂಗೆ ನಡೆಸ್ತೀರಿ? ಇಲ್ಲಿ ಮಹಾನಗರ ಪಾಲಿಕೆ ಕಮಿಷನರು ಯಾರೋ ಸಣ್ಣ ಪುಟ್ಟ ದುಡಿಯೋ ಬಂಡಿಯವ್ರ ಬಲ್ಲಿ ಹೋಗಿ ಕಸ ಹಾಕಿ ಫೈನ್ ಹಾಕಿ ಎತ್ತಲಿಕ್ಕತ್ತಾರ. ನಾವು ನಿಮಗೆ ಫೈನ್ ಹಾಕಬೇಕಾಗ್ತದೆ ಈಗ. ಯಾಕಂದರೆ ಬಡಾವಣೆ ಆಗಿ 15 ವರ್ಷ ಆದರೂ ಕೂಡ ನಾಚಿಗೇಡಿಗಳು ನೀವು ಒಂದು ಗಾಡಿ ಕಸದ ಗಾಡಿ ಕಳಿಸ್ತಾ ಇಲ್ಲ, ಡ್ಯಾನೇಜ್ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ನಾವು ತಾತ್ಕಾಲಿಕವಾದ ಆದರೂ ಕೂಡ ಡ್ಯಾನೇಜ್ ನೀರು ಹೋಗುವಂಗ ಫೆಸಿಲಿಟೀಸ್ ಮಾಡಿಕೊಡ್ರಿ ಅಂತಂದ್ರೆ ಒಬ್ಬ ಅಧಿಕಾರಿ ಬಂದು ಕೂಡ ಅಲ್ಲಿ ನೋಡ್ತಾ ಇಲ್ಲ. ಬರೀ ಒಬ್ರು ಇಂಜಿನಿಯರ್ ಬರ್ತಾರ, ಇದಕ್ಕೆ 5 ಲಕ್ಷ ಬೇಕು, 10 ಲಕ್ಷ ಬೇಕು, ಫೋಟೋ ತಗೋತಾರ, ಹೋಗ್ತಾರ. ನೀವು ಸಮಸ್ಯೆಯನ್ನು ಎಂದು ಬಗೆಹರಿಸ್ತೀರಿ? ಪ್ರತಿಯೊಂದು ಏಷ್ಯನ್ ಗ್ರೀನ್ ಪಾರ್ಕ್ ಅಷ್ಟೇ ಅಲ್ಲ, ಪ್ರತಿ ಒಂದು ಬಡಾವಣೆಯಲ್ಲಿ ಡ್ಯಾನೇಜ್ ನೀರಿನ ಹೋಗುವಂಥ ಸಕಲ ಸೌಲಭ್ಯ ಕೂಡ ಇಲ್ಲ. ಒಂದು ನೀರು ಕುಡ್ಲಿಕ್ಕಾಗಲ್ಲ, ಕುಡಿಲಿಕ್ಕೆ ನೀರು ಕುಡ್ಲಿಕ್ಕಾಗಿಲ್ಲ, ಹೊಲಸು ತಗ್ಲಿಕ್ಕಾಗಲಿಲ್ಲ, ಕಸ ಬಳಿಲಿಕ್ಕಾಗಲಿಲ್ಲ ಅಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಬಜೆಟ್ ಅನ್ನ ಯಾರು ತಿಂತಾ ಇದ್ದಾರೆ ಅಂತ ಕೇಳ್ತೀನಿ. ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡಬೇಕೆಂದು ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸಾಸರಗಾಂವ್ ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ನೇತೃತ್ವದಲ್ಲಿ ಗ್ರಾಮಸ್ಥರು ಖಾಲಿ ಕೊಡಗಳೊಂದಿಗೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ಗ್ರಾಮದಲ್ಲಿ ಇರೋ ಒಂದು ಕುಡಿಯುವ ನೀರಿನ ಬೋರ್ವೆಲ್ ಕೆಟ್ಟು ಹೋಗಿದ್ದು, ಪರಿಣಾಮ 5-6 ದಿನಗಳಿಂದ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಟ ನಡೆಸುತ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ರುಮ್ಮನಗೂಡು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೆಟ್ಟು ಹೋಗಿರೋ ಬೋರ್ವೆಲ್ ದುರಸ್ತಿ ಮಾಡಲು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ಚೆನ್ನೂರು ಕೆರೆಯಿಂದ ಕುಡಿಯುವ ನೀರು ಯೋಜನೆಗೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ಸಹ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹಿಸಿದರು. ನೀರು ಕೂಡ ಅದನ್ನ ಮೋಟರ್ ಸುಟ್ಟಿ ದುರಸ್ತಿ ಮಾಡಿದ್ರೆ ಸಮಸ್ಯೆ ಸೆಟ್ಲ್ ಆಗ್ತದೆ. ಆಮೇಲೆ JJM ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಪೈಪ್ಲೈನ್ 2 ಪೈಪ್ಲೈನ್ ಹೊಡೆದವ ಅಂತ ಹೇಳ್ತಾರೆ, ಅದನ್ನು ದುರಸ್ತಿ ಮಾಡಿಲ್ಲ. 2 ದುರಸ್ತಿ ಮಾಡ್ಬೇಕು. ಇನ್ನು ಇನ್ನೊಂದೇನು, ಪಂಪ್ ಆಪರೇಟರ್ಗಳನ್ನ ನೀರು ಬಿಡ್ರಿ ಅಂತ ಜನ ಕೇಳಿದ್ರೆ ಅವ್ರು ಬೈತಾರ ಅನ್ನೋಂಥ ಜಗಳ ಇದೆ. ಅಂದ್ರೆ ಕೋಳಿ ಮುಂದೆ ದಾಣಿ ಹಾಕಿ ಜಗಳ ಹಸ್ತಕ್ಕಂತಾರ PDO.
ಆ ಕಾರಣಕ್ಕಾಗಿ ಅವ್ರು ಪಗಾರ ಕೊಟ್ಟಿಲ್ಲ ಅಂತೇಳಿ ಜನರ ಜೊತೆಗೆ ಜಗಳ ಮಾಡೋದ್ರ ಮೂಲಕ ಸಮಸ್ಯೆ ಬಗೆಹರಿಲ್ಲ. ಅದು ಜಗಳ. ರಾಜ್ಯದಲ್ಲಿ ವ್ಯಭಿಚಾರ, ದರೋಡೆ, ಭ್ರಷ್ಟಾಚಾರ ಮೂರರಲ್ಲಿಯೂ ಭಾಗಿಯಾದ ಅಧಿಕಾರಿಗೆ ಕ್ಲೀನ್ ಚೀಟ್ ನೀಡೋದಾದರೆ, ಶಿಕ್ಷೆ ಕೊಡೋದಾದರೆ ಯಾರಿಗೆ? ಮುಖ್ಯಮಂತ್ರಿಗಳೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಚಿವ ಸಾರಾ ಮಹೇಶ್ ಪ್ರಶ್ನೆ ಮಾಡಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಮೇಲೆ ಗುರುತರ ಆರೋಪಗಳು ಕೇಳಿ ಬರುತ್ತಿವೆ. ಆದರೂ ಅವರ ಮೇಲಿನ ಅಮಾನತು ರದ್ದುಪಡಿಸಿ ಮತ್ತೆ ಕರ್ತವ್ಯಕ್ಕೆ ನಿಯೋಜಿಸುತ್ತಿರುವುದು ಔಚಿತ್ಯವನ್ನ ಪ್ರಶ್ನಿಸಿದರು. ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನೇ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನೊಂದು, ನಮ್ಮ ರವಿಚಂದ್ರ ಅವರೆಲ್ಲ ಇಲ್ಲ, ಇವತ್ತು ಬಂದಿಲ್ಲ. ಅಲ್ಲೂ ಕೂಡ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ಮತ್ತು ಹೆರಿಟೇಜ್ ಬಿಲ್ಡಿಂಗ್, ITI ಕಳ್ಳತನ, ಫರ್ನಿಚರ್ಸು, ಅದರ ಮೇಲೆ ಹೈಕೋರ್ಟ್ ಒಂದು ತೀರ್ಮಾನ ಕೊಟ್ಟರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ನೌಕರರು, DC ಇರ್ಬೋದು, CS ಇರ್ಬೋದು, ಅಥವಾ ಸೆಕ್ರೆಟ್ರಿ ಇರ್ಬೋದು, ಅದು ಆದೇಶ ಆಗಿರ್ತಕ್ಕಂಥದ್ದು ಒಬ್ಬ ಸರ್ಕಾರಿ ನೌಕರರ ಮೇಲೆ, ಬೈ ನೇಮ್ ಅಲ್ಲ. ಆದರೆ ಯಾರದೇ ಅನುಮತಿಯನ್ನು ತೆಗೆದುಕೊಳ್ಳದೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಮ ಅಧಿಕಾರಿ, ನಿಮ್ಮ ನೌಕರೇ ಕ್ಲೀನ್ ಹ್ಯಾಂಡ್ ಆಗಿದ್ದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಾತ್ಕಾಲಿಕ ತಡೆಯನ್ನು ಯಾಕೆ ತಂದರು? ನೀವು ಅನುಮತಿ ಕೊಟ್ಟಿದ್ದೀರಾ? ಇದು ವೈಯಕ್ತಿಕ ವ್ಯವಹಾರ ಅಲ್ಲ, ಒಬ್ಬ ಸರ್ಕಾರಿ ನೌಕರಿ ಆಗಿದ್ದ ಮಾಡಿದಂಥ ಅವ್ಯವಹಾರ, ಭ್ರಷ್ಟಾಚಾರ. ಆದರೆ ಹಾಗಿದ್ದರೆ ನಿಮ್ಮ ಕಂಟ್ರೋಲ್ ಇಲ್ವಾ ಚೀಫ್ ಸೆಕ್ರೆಟರಿಯವರೇ? ಮೊನ್ನೆ ಯಾವುದು ಹಾಸ್ಪಿಟ್ಲದು 7 ಜನ ಸತ್ರಲ್ಲ ಬೆಂಗಳೂರಲ್ಲಿ, ಬೋರಿಂಗ್ ಹಾಸ್ಪಿಟ್ಲ್, 7 ಜನಕ್ಕೆ ಈಗ ತನಿಖೆ ಮಾಡ್ತಾ ಇದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಚಾಮರಾಜನಗರದಲ್ಲಿ ಸತ್ರಲ್ಲ, ಏನಾಯಿತು ನಿಮ್ಮ ತನಿಖೆ? ಏನು ರಿಪೋರ್ಟೇ ಬರಲಿಲ್ವಾ? ರಿಪೋರ್ಟೇ ಬರಲಿಲ್ವಾ ನಿಮ್ಗಿನ್ನೂ? ಯಾರು ತಪ್ಪಿತಸ್ಥರು ಅಂತೇಳಿ ಕ್ರಮ ತಗೊಳ್ಳಿಕ್ಕೆ? ಈ ಎಲ್ಲವನ್ನ ನೋಡಿದ್ರೆ ಹಿಂದೆ ಪಾಪ ಎಂಥ ಚೀಫ್ ಸೆಕ್ರೆಟರಿ ಇದ್ದರು ವಂದಿತಾ ಶರ್ಮಾ. ನನ್ನ 38-39 ವರ್ಷದ ಅನುಭವದಲ್ಲಿ ಇಂಥ ಕೆಲವು ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಇಬ್ಬರು ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ. ನಿಜವಾಗಿಯೂ ನಿಮಗೆ ಗೌರವ ಇದ್ದರೆ, ನೀವು ದಕ್ಷರು, ಪ್ರಾಮಾಣಿಕರು, ರಕ್ಷಣೆ ಮಾಡಬೇಕು ಅನ್ನೋದಾದರೆ ಇಂಥ ಮಾರಣ ಹೋಮ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರ ಕಣ್ಣು ಹುಟ್ಟು ಖಚಿತ ಮತ್ತು ಸಾವು ಅನಿವಾರ್ಯ, ಆದರೆ ಅನಿರೀಕ್ಷಿತ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಚಳ್ಳಕೆರೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ದಿವಂಗತ ಸಚಿವ ಡಿ ಸುಧಾಕರ್ ಅವರ ಅಂತಿಮ ದರ್ಶನ ಪಡೆದು ಮಾತನಾಡಿ, ಕಳೆದ 20 ವರ್ಷಗಳಿಂದ ನಾನು ಅವರನ್ನ ಬಲ್ಲೆ. ಸಣ್ಣ ಸಮುದಾಯದಿಂದ ಬಂದ ಅವರು ಸಚಿವರಾಗಿ ಬೆಳೆದು ಜನಪರ ಕೆಲಸಗಳನ್ನ ಮಾಡಿದ್ರು. ಸುಧಾಕರ್ ಅವರಿಗೆ ಯಾವುದೇ ಶತ್ರುಗಳಿರಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನಷ್ಟವನ್ನ ಭರಿಸುವ ಶಕ್ತಿ ಭಗವಂತ ನೀಡಲಿ, ಧೈರ್ಯ ಸಿಗಲಿ ಎಂದರು. ಸೇಯಿಂಗ್ ಅಲ್ಲ, ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಅಂತಾರಲ್ಲ. ಸೊ ನಾವೆಲ್ಲರೂ ಕೊನೆಗೆ ಅರ್ಥ ಮಾಡ್ಕೋಬೇಕು, ಮಣ್ಣಾಗ ಹೋಗ್ತೀವಿ, ಯಾವುದು ಪರ್ಮನೆಂಟ್ ಇಲ್ಲ ಲೈಫಲ್ಲಿ. ಬಟ್ ನನಗೆ ಸುಧಾಕರ್ ಅವರು ಸುಮಾರು 20 ವರ್ಷದಿಂದ ಪರಿಚಯ. ಅವರು ಮೊದಲನೇ ಬಾರಿ ಶಾಸಕರಾದಾಗ ನಾವು ಅದೇ ಸಂದರ್ಭದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು. ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್, ಸಣ್ಣ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ. 4 ಬಾರಿ ಗೆದ್ದು ಸಚಿವರಾಗಿ ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅಜಾತ ಶತ್ರು ಅಂತ ಹೇಳ್ಬೋದು.
ಒಂದು ಎಲ್ಲ ರೈತರ ವರ್ಗಗಳಾಗಿರಲಿ ಅಥವಾ ಕೂಲಿ ಕಾರ್ಮಿಕರ ವರ್ಗಗಳಾಗಿರಲಿ, ಶೋಷಿತ ವರ್ಗಗಳಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಅವ್ರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ತುಂಬಲಿ ಅಂಥೇಳಿ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಈಗ ಏನು ಚೌಕಾಶಿ ಮಾಡಿ ಏನು ಮಾತಾಡಿದ್ರು ಈಗೇನು ಆಗೋದಿಲ್ಲ. ಅದು ಸೊ ಯಾವ ಸಂದರ್ಭದಲ್ಲಿ ಏನಾಗಿದೆ ಅದರ ನಮಗೆ ಮಾಹಿತಿ ಇರಲಿಕ್ಕಿಲ್ಲ. ಬಟ್ ಎನಿವೇ, ಒನ್ ಆಫ್ ದ ಫೈನೆಸ್ಟ್ ಸೋಲ್ ವಿ ಹ್ಯಾವ್ ಲಾಸ್ಟ್ ಹಿಮ್, ಸೊ ಗಾಡ್ ಬ್ಲೆಸ್. 2 ವರ್ಷಗಳ ಹಿಂದೆ ಆರಂಭವಾದ ರಾಜಕೀಯ ಪಕ್ಷ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ರಾಜ್ಯದಲ್ಲಿ ಪ್ರವಾಸ ಆರಂಭಿಸಲಿದ್ದು, ಜನರು ಒಪ್ಪಿದ್ರೆ ಕರ್ನಾಟಕದಲ್ಲಿ ಜೆಸಿಬಿ ಪಾರ್ಟಿ ರೆಡಿ ಎಂದು ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದರು. ಹೊಸ ಪಕ್ಷದ ಘೋಷಣೆ ಯಾವಾಗ ಎಂಬ ಮಾಧ್ಯಮದವರ ಪ್ರಶ್ನೆಗೆ ವಿಜಯಪುರದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಮೊದಲ ಹಂತದಲ್ಲಿ ಪ್ರವಾಸ ನಡೆಯಲಿದೆ. ದೇಶಕ್ಕೆ ಮೋದಿ, ಕರ್ನಾಟಕಕ್ಕೆ ಜೆಸಿಬಿ ಎಂದವರು ತಿಳಿಸಿದ್ದಾರೆ. ಇದೇ ವೇಳೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು, ನಿನ್ನೆ ನಡೆದದ್ದು ಬಿಎಸ್ವೈ ಅಭಿಮಾನೋತ್ಸವ ಅಲ್ಲ, ಬದಲಾಗಿ ಬೀಳ್ಕೊಡುಗೆ ಸಮಾರಂಭ ಎಂದರು. ಈಗ ಪ್ರವಾಸ ಚಾಲೂ ಮಾಡ್ತೀವಿ ತಗೊಂಡಿವಿ. ಮತ್ತು ನಾವು ಎಲ್ಲ ಯುದ್ಧ ಇನ್ನೂ 2 ವರ್ಷ ಐತಲ್ಲ ರೀ. 2 ವರ್ಷದಿಂದ ಉದಯ ಆದ ಪಕ್ಷ ತಮಿಳ್ನಾಡು ಅಧಿಕಾರ ಬಂದೈತಿ. ಈಗ ನಮ್ಮದು ಪ್ರಯೋಗ ಸ್ಟಾರ್ಟ್ ಮಾಡ್ತೀವಿ. ಜನರದ್ದು ಎಸ್ ಅಂದ್ರೆ ಜೆಸಿಬಿ ಪಾರ್ಟಿ ರೆಡಿ. ಏನು ಅದಕ್ಕೆಲ್ಲ ಪ್ರವಾಸದ್ದು ಈಗ ಮೊದಲ ಹಂತ ಇದು ಆಗೈತಿ. ನಾವೆಲ್ಲ ಎಲ್ಲಿ ಹೇಳಿದ್ದೆ ಆ ಗಣೇಶನ ಹೋಗಿ ಆಶೀರ್ವಾದ ತೊಗೊಂಡು ಶುಭ ಸಂಕೇತ ಸಿಕ್ಕೈತಿ. ಬಲಕಿಂದ ಹೂ ಬಿದ್ದದ, ಎಲ್ಲ ಒಳ್ಳೇದು ನಡೆದದ. ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ ಜೆಸಿಬಿ. ಮೈಸೂರಿನಿಂದ ಬೀದರ್ಗೆ ಹೋಗೋದಿತ್ತಂದ್ರೆ ಅದಾಗ ಹೋಗ್ತೀವಿ. ಕ್ರಾಂತಿ ಅಂತ ಬದಲಾವಣೆ ಫಿಕ್ಸ್ ಅಂತ ಆಗೋದಿಲ್ಲ, ನೋಡೋಣ ಅಲ್ರಿ. ಅವ್ರ ಪಕ್ಷಕ್ಕೆ ಅವ್ರಲ್ಲಿರುವಂಥ ಜನರಿಗೆ ಬಿಟ್ಟಿದ್ದು ನಮಗೇನು ಮಾಡೋದು. ಕಾರ್ಯಕರ್ತರ ಮನಸ್ಸಿನಾಗಂತರೂ ಈಜಿ. ನೀವು ಒಂದು ಕೆಲಸ ಮಾಡಿರಿ, ನಿಮ್ಮ ಎಲ್ಲ ಚಾನಲ್ದಾಗ ಏನು ಅವ್ರನ್ನ ಇಷ್ಟು ಜನ ಸೇರಿದ್ರು, ಅದ್ಭುತ ಕಾರ್ಯಕ್ರಮ ಅಂತೇನು ಬರ್ತೈತಲ್ಲ, ತಳಗೆ ಕಮೆಂಟ್ ನೋಡಿಬಿಡ್ರಿ. ಅದ್ರ ಮ್ಯಾಗೆ ಎಷ್ಟು ಜನ ಇದನ್ನು ರೊಕ್ಕ ಕೊಟ್ಟು ತರ್ಬೋದ್ರಿ ಮಂದಿ. ನಾನು ಎಷ್ಟೋ ಮಂದಿ ಹೇಳ್ಯಾರಲ್ಲ, ಎಲ್ಲಿ ಹೊಂಟಿವ ಅಂದ್ರೆ ಸಿದ್ದರಾಮಯ್ಯನ ಕಾರ್ಯಕ್ರಮಕ್ಕೆ ಹೊಂಟಿವ ಅಂದಾರ, ಎಲ್ಲಿ ಹೊಂಟಿವ ಅಂದ್ರೆ 500 ರೂಪಾಯಿ ಕೊಟ್ಟಾರ ತಂದಾರ. ಶಕ್ತಿ ಪ್ರದರ್ಶನ ಇದು. ಪರೋಕ್ಷವಾಗಿ ಅಮಿತ್ ಶಾ ಅವರಿಗೆ ನಾ ಹೇಳಿಲ್ಲ ನೋಡಿ. ನಾನು ಹಿಂದೆ ಏನಾದರೂ ಆ 8 ವರ್ಷ ನಂತರ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿದ ಮೇಲೂ ಸಹ ಇಷ್ಟು ಜನ ಸೇರ್ಯಾರಂದ್ರೆ ನಮ್ಮ ತಂದೆಯವ್ರ ಬಗ್ಗೆ ಎಷ್ಟು ಅಪಾರ ಗೌರವ ಇದೆ ಅಂತ ಹೇಳಿ ಭಾಷಣದಾಗ ಹೇಳಿದ್ದು ಕೇಳಿದ್ರಲ್ಲ, ಹಿಂದಿ ಭಾಷಣ. ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ಕಬ್ಬು ಬೆಳೆಗಾರರು ಸಿದ್ದಶ್ರೀ ಎಥೆನಾಲ್ ಕಾರ್ಖಾನೆಗೆ ರೈತರು ಮಾರಾಟ ಮಾಡಿದ ಕಬ್ಬಿಗೆ ನಿಗದಿತ ದರ ಪಾವತಿ ಮಾಡದೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿ ಇಂದು ತಾಲೂಕಾ ರೈತ ಹಿತ ರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿ ಚಿಂಚೋಳಿಯ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ತಾಲೂಕಾ ರೈತ ಹಿತ ರಕ್ಷಣಾ ಸಮಿತಿಯ ಕಾರ್ಯದರ್ಶಿಗಳಾದ ಲಕ್ಷ್ಮಣ ಅವಂಟಿ ಮಾತನಾಡಿ, ಚಿಂಚೋಳಿ ತಾಲೂಕಿನ ರೈತರು ಕಬ್ಬು ಮಾರಾಟ ಮಾಡಿದ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ನಿಗದಿತ ದರ 2950 ರೂಪಾಯಿ ಪಾವತಿ ಮಾಡಬೇಕಾಗಿತ್ತು. ಆದರೆ ರೈತರು ತಾವು ಬೆಳೆದ ಕಬ್ಬನ್ನು ಸಿದ್ದಶ್ರೀ ಎಥೆನಾಲ್ ಕಾರ್ಖಾನೆಗೆ ಮಾರಾಟ ಮಾಡಿದ್ದು, ಕಬ್ಬು ಮಾರಾಟ ಮಾಡಿದ ರೈತರಿಗೆ ಮೊದಲನೇ ಕಂತದಲ್ಲಿ ರೂಪಾಯಿ 2500 ಹಾಗೂ ಎರಡನೇ ಕಂತಿನ ಹಣ ರೂಪಾಯಿ 150 ಪಾವತಿ ಮಾಡಲಾಗಿದೆ. ಒಟ್ಟು 2650 ರೂಪಾಯಿ ಆಡಳಿತ ಮಂಡಳಿ ಪಾವತಿ ಮಾಡಿದೆ. ಇದುವರೆಗೂ ಸಿದ್ದಶ್ರೀ ಕಾರ್ಖಾನೆಯು ರೈತರಿಗೆ ಇನ್ನೂ ಬಾಕಿ ಉಳಿದ 250 ರೂಪಾಯಿ ಹಣ ಪಾವತಿ ಮಾಡಿಲ್ಲ. ರೈತರು ಉಳಿದ ಹಣ ಕೇಳಿದ್ರೆ ಸಿದ್ದಶ್ರೀ ಕಾರ್ಖಾನೆ ಆಡಳಿತ ಮಂಡಳಿ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದಶ್ರೀ ಎಥೆನಾಲ್ ಕಾರ್ಖಾನೆ ಮಾಲೀಕರಿಗೆ ಮತ್ತು ಆಡಳಿತ ಮಂಡಳಿಗೆ ರೈತರ ಬಾಕಿ ಹಣ ಕೂಡಲೇ ಪಾವತಿ ಮಾಡಬೇಕೆಂದು ಆಗ್ರಹಿಸಿದರು. ಮನವಿ ಪತ್ರ ಸಲ್ಲಿಸಲಾಗಿದೆ. ಇವತ್ತಿನ ದಿವಸ ತಾಲೂಕಾ ರೈತ ಹಿತರಕ್ಷಣಾ ಸಮಿತಿ ಚಿಂಚೋಳಿ ಮತ್ತು ಕಾಳಗಿ ತಾಲೂಕು ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಚಿಂಚೋಳಿ ತಹಸೀಲ್ದಾರ್ ಮೂಲಕ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ 2 ತಾಲೂಕುಗಳ ರೈತರು ಬೆಳೆದಿರ್ತಕ್ಕಂಥ ಕಬ್ಬಿಗೆ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿತು. ಆದರೆ ಇನ್ನೂ 250 ರೂಪಾಯಿ ಎಲ್ಲ ಫ್ಯಾಕ್ಟ್ರಿಗಳು ಕೊಟ್ಟಿವೆ. ಆದರೆ ಚಿಂಚೋಳಿ ಇರ್ತಕ್ಕಂಥ ಸಿದ್ದಶ್ರೀ ಎಥೆನಾಲ್ ಫ್ಯಾಕ್ಟ್ರಿ ಕಂಪನಿಯವರು ರೈತರಿಗೆ ಹಣವನ್ನು ನೀಡದೆ ಸತಾಯಿಸುತ್ತಿರುವುದರಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಆ ಮನವಿ ಪತ್ರವನ್ನು ಇವತ್ತು ನಾನು ಎಲ್ಲರ ಸಮಕ್ಷಮದಲ್ಲಿ ಓದಿ ಹೇಳಿ ಮಾನ್ಯ ತಹಸೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿಗಳು ಸಲ್ಲಿಸಲಾಗುತ್ತದೆ.
ತಾಲೂಕಾ ರೈತ ಹಿತರಕ್ಷಣಾ ಈ ಸಂದರ್ಭದಲ್ಲಿ ಚಿಂಚೋಳಿ ತಾಲೂಕಿನ ರೈತ ಹಿತ ರಕ್ಷಣೆ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಬಾಜಿದ್, ತಾಲೂಕಾ ರೈತ ಹಿತ ರಕ್ಷಣೆ ಸಮಿತಿಯ ಮುಖಂಡರಾದ ಸುಭಾಷ್ ಚಂದ್ರ ಪಾಟೀಲ್, ನಾಗೇಶ್ ಗುಣಜಿ, ರಾಜು ನವಲೆ, ಖಲೀಲ್ ಪಟೇಲ್, ಅಕ್ರಮ್ ಪಟೇಲ್ ತಾಡಪಳ್ಳಿ, ಬಸವರಾಜ್, ಸಿದ್ದು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಜು ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಸೇಡಂ ನಗರದ ಬಸವೇಶ್ವರ ಮೂರ್ತಿಯಿಂದ ಕೋಡ್ಲಾ ಕ್ರಾಸ್ ವರೆಗೆ ನಡೆಯುತ್ತಿರುವ ಡಾಂಬರು ರಸ್ತೆ ನಿರ್ಮಾಣ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಆರೋಪಿಸಿದರು. ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಅಲ್ಲಿ ಯಾವೊಬ್ಬ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಗುತ್ತಿಗೆದಾರರು ಇರಲಿಲ್ಲ ಎಂದು ದೂರಿದರು. ಮನ ಬಂದಂತೆ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಬಿರು ಬಿಸಿಲಿನ ಮಧ್ಯೆಯೂ ಸಹ ಕಾಮಗಾರಿ ನಡೆಯುತ್ತಿದೆ. ಒಂದು ರೂಲರ್ ಕೂಡ ಇರದೆ ಡಾಂಬರೀಕರಣ ರಸ್ತೆ ಹೇಗೆ ನಿರ್ಮಿಸಲು ಸಾಧ್ಯವೆಂಬುದು ಅರ್ಥವಾಗುತ್ತಿಲ್ಲ. ಡಾಂಬರು ಹಾಕಿದ ತಕ್ಷಣ ರೋಲರ್ ಓಡಿಸಿದ್ರೆ ರಸ್ತೆ ಗುಣಮಟ್ಟದಾಗಿರುತ್ತದೆ. ಗುಣಮಟ್ಟದ ಕಾಮಗಾರಿಗೆ ಆದ್ಯತೆ ನೀಡದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕಾರ್ಮಿಕರ ಮೇಲೆ ಬಿಟ್ಟಿ ಹಾಕಿದ್ದಾರೆ ಎಂದು ತಿಳಿಸಿದರು. ಸೂಚನಾ ಫಲಕ, ಮಾರ್ಗಸೂಚಿಗಳು ಹಾಕಿಲ್ಲ. ನೂರಾರು ವಾಹನಗಳು ಸಂಚರಿಸುವ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿದ್ದು ಸಂಪೂರ್ಣವಾಗಿ ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಇದರಿಂದಾಗಿ ರಸ್ತೆಯು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಗುತ್ತಿಗೆದಾರರು ಎಚ್ಚೆತ್ತುಕೊಳ್ಳಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತರಿಗೆ ದೂರು ನೀಡಬೇಕಾಗುತ್ತದೆ ಎಂದು ಗುತ್ತೇದಾರ ಎಚ್ಚರಿಕೆ ನೀಡಿದರು. ನಗರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದು ಅಸ್ಪಾಟ್ದು ಒಬ್ಬ ಅಧಿಕಾರಿ ಕೂಡ ಯಾರೂ ಇಲ್ಲ. ಈ ಅಸ್ಪಾಟ್ ರೂಲ್ ನಡಿಬೇಕಾದ್ರೆ ಇದು ಟೆಂಪ್ರೇಚರ್ ಚೆಕಿಂಗ್ ಮಾಡಬೇಕು, ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು. ಮತ್ತು ಏನು ಮನೆ ಬಂದಂತೆ ಒಂದು ಕಾಣ್ತಾ ಇಲ್ಲ. ನಮಗೆ ಅಸ್ಪಾಟ್ ಅಧಿಕಾರಿ ಇಲ್ಲಾರ್ದೆ ಇವತ್ತು ರಾಜಾರೋಷವಾಗಿ ಈ ಥರ ಅಸ್ಪಾಟ್ ಕೆಲಸ ಮಾಡಿದ್ರೆ ಏನಾಗ್ತದೆ ಅನ್ನೋದು ನಮ್ಮದು ಪರಿಸ್ಥಿತಿ. ಯಾರು ಹಣ ಎಲ್ಲ ಮಂದಿ ಆಗ್ತದೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ತನಿಖೆ ಮಾಡಿದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಒಬ್ಬರು ಜವಾಬ್ದಾರಿಯಿಂದ ಅಂಶ ಇಲ್ಲಿ ಕೂಡ ಇಲ್ಲ. ಅಲ್ಲಿ ಈಗ ತಾನೇ ಹೋಗಿ ಬಂದೀವಿ ನಾವು. ಯಾವುದು ನಮ್ಮ ಯಾದಗಿರಿ ರಸ್ತೆ, ಸೇಡಮಿಂದ ಯಾದಗಿರಿ ರಸ್ತೆ, ಅಲ್ಲಿ ವ್ಯಕ್ತಿ ಶುರು ಮಾಡ್ತಿದ್ರು. ಯಾದಗಿರಿ ರಸ್ತೆನೂ ಕೂಡ ನೋಡ್ತಾ ಇದ್ದೀವಿ. ಅಲ್ಲಿ ಒಬ್ಬ ಸಿಬ್ಬಂದಿ ಕೂಡ ಅಧಿಕಾರಿಗಳು ಕೂಡ ಆ ವ್ಯಕ್ತಿಗೆ ಸ್ಮಾಲ್ ಹಾಕಿದ್ರೆ ಅದಕ್ಕೆ ದೋಜು ಕೂಡ ಮಾಡಿದ್ರು. ಈ ಪರಿಸ್ಥಿತಿ ಸೇಡಮದ ಡೆವಲಪ್ಮೆಂಟ್ ಅಭಿವೃದ್ಧಿ ಅಧಿಕಾರ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಧಿಕಾರಿಗಳು ಯಾವ ಥರ ಮಾಡ್ತಾರೆ, ರಾಜರೋಷವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ನಾನು ಒಬ್ಬ ಅಧಿಕಾರಿ ಕೂಡ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಮಾಡಿ ಬೇಡ ನೀವು ಅವ್ರಿಗೆ ಒಬ್ಬ ಅಧಿಕಾರಿ ಹೇಗಲ್ಲ ಇಂಥ ದೊಡ್ಡ ಕೆಲಸ ಇರ್ತದೆ. ಅಸ್ಪಾಟ್ ಕೆಲಸ ಎಷ್ಟು ಎಕ್ಸ್ಪೆಂಡಿಚರ್ ನಡೆಯೋದು ಕೆಲಸ ಇದೆ. ಕಾಮಗಾರಿ ಟೆಂಪ್ರೇಚರ್ ಚೆಕ್ ಮಾಡಬೇಕು, ಕಾಂಪ್ಲೆಕ್ಷನ್ ಚೆಕ್ ಮಾಡಬೇಕು. ಭಾಳಷ್ಟು ಟೆಕ್ನಿಕಲ್ ಲೋಪದೋಷಗಳು ಇರ್ತಾವೆ ಇದರಲ್ಲಿ. ಯಾಕಂದ್ರೆ ಇದು ಸರ್ಕಾರ ಹಣ, ಇದು ಸಾರ್ವಜನಿಕರ ಹಣ ಇದೆ. ಆ ಹಣದಿಂದ ಇವತ್ತು ಖರ್ಚು ಮಾಡೋಂಥ ಕಾಮಗಾರಿ ಯಾವ ಮಟ್ಟಿಗೆ ನಡೀತಾ ಇದೆ ಅನ್ನೋದು ಇವತ್ತು ತಾವು ಗಮನಿಸ್ತಾ ಇದೆ. ಈ ಥರ ರಾಜರೋಷವಾಗಿ ತಾವು ಮಾಡೋದಕ್ಕೆ ಅಂದ್ರೆ ನೀವು ಬಂದಿರಬೇಕಾಗ್ತದೆ. ಆಫೀಸ್ಗೆ ಹೇಳಿ ಎಲ್ಲಿ ತಾವು ಎಲ್ಲಿ ಒಂದು ಬರ್ತಾರೋ ನೀವು ಮಾಡ್ತೀವಿ, ಅವ್ರು ಎಲ್ಲಿ ಮಾಡ್ತಾರೆ. ಅವ್ರು ಇಲ್ಲಾಂದ್ರೆ ನೀವು ಹಂಗೆ ಡೈರೆಕ್ಟಾಗಿ ಮಾಡ್ಬೇಕು. ನೀವು ಬಂದು ಚೆಕ್ ಮಾಡ್ತಾರೆ. ಅಸ್ಪಾಟ್ನಲ್ಲಿ ಇಲ್ಲ ಅಂದ್ರೆ ಮತ್ತೆ ಯಾವ ನಡೆಯುತ್ತೆ ಏನೋ ಅರ್ಥ ವರ್ಕ್ ನಡೆಯೋದಂತಾನೆ ಹೋಗ್ತೀವಿ. ಅಮ್ಮರ್ ವರ್ಕ್ ನಡೆಯುವಾಗ ಫಿನಿಷಿಂಗ್ ಐಟಮ್ಗಳವ. ಫಿನಿಷಿಂಗ್ ಐಟಮ್ ಒಳಗೆ ಅವ್ರು ಯಾರು ಬರಲ್ಲ ಅಂತಂದ್ರೆ ಯಾವ ಮಟ್ಟಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋದು ಮೇಲ್ಮಟ್ಟಿಗೆ ಕಾಣ್ತದೆ. ಅದು ಸೇಡಂ ನಗರದ ಇದು ಪಟ್ಟಣದಲ್ಲಿ ನಡೀತಾ ಇರೋಂಥ ಕಾಮಗಾರಿ ಬಗ್ಗೆ ಯಾರು ಹೇಳೋರು ಕೇಳೋರಿಲ್ಲ ಅಂತ ಮಾಡಿ ಕಾಂಟ್ರಾಕ್ಟರ್ ಅವ್ರಿಗೆ ಹೇಳಿ ಆಫೀಸರ್ಸ್ ಕಂಡಿಲ್ಲ ಅಂತಂದರೆ ಖಂಡಿತವಾಗಿ ಇದ್ರ ಬಗ್ಗೆ ನಾವು ಖಂಡಿತವಾಗಿ ಇದ್ರ ಬಗ್ಗೆ PL ಫೈಲ್ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಹಾಕೋದು ಅನಿವಾರ್ಯತೆ. ಸಾರ್ವಜನಿಕರ ಸಂಪತ್ತನ್ನು ತಮ್ಮ ರಾಜರೋಷವಾಗಿ ಅಧಿಕಾರಿಗಳಿಗೆ ಹಣ ಸಿಗ್ತದೆ. ಜನರಿಗೂ ತೆರಿಗೆ ಹಣದಿಂದ ಅವರಿಗೆ ಸ್ಯಾಲ್ರಿ ಆಗ್ತದೆ. ಅವ್ರಿಗೆ ಬರೋದಿಲ್ಲ, ಇಲ್ಲಿ ನಿರ್ಲಕ್ಷ್ಯತೆ ವಹಿಸ್ತಾರೆ. ಅಂದರೆ ಯಾರ ಮೇಲೂ ಕೆಲಸ ಕೊಡ್ತಾರೆ ಅಂದರೆ ಎಷ್ಟು ನಿರ್ಲಕ್ಷ್ಯತೆ ಅಂತಿದ್ದಾರೆ. ಇದ್ರ ಬಗ್ಗೆ ನಾನು CIಗೆ ಮತ್ತು ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಕಂಪ್ಲೇಂಟ್ ಕೆಎಂಎಫ್
ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಅರ್ಚನಾ ಆರ್. ಪಾಟೀಲ್ ದಂಪತಿಗಳ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಳಂದ ಪಟ್ಟಣದ ವಿವೇಕವರ್ಧಿನಿ ಸಿಬಿಎಸ್ಇ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ವಿವಿಧ ಮಠಾಧಿಪತಿಗಳು ಮತ್ತು ಶಾಸಕರಾದ ಬಿ.ಆರ್. ಪಾಟೀಲ್ ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಡ್ಗ ಮುಗುಳಖೋಡದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಎರಡೂ ಸೇರಿಸಿದ್ರೆ 75 ವರ್ಷ. ಎರಡೂ ಸೇರಿಸಿದ್ರೆ ಇದು ವಜ್ರ ಮಹೋತ್ಸವ ಅಂತ ಕರಿಬೇಕಾಗ್ತದೆ. ಹಾಗಾಗಿ ಅತ್ಯಂತ ಪ್ರೀತಿಯಿಂದ ಒಬ್ಬ ತಂದೆಯಾದಂಥವರು ಅವರ ವಾರ್ಷಿಕೋತ್ಸವವನ್ನು ನಿರಾಕರಿಸಿ ಇವತ್ತು ನನ್ನ ಮಗನ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂಥದ್ದು ಏನಿದೆ ಅಲ್ಲ, ಒಬ್ಬ ತಂದೆಯಲ್ಲಿರ್ತಕ್ಕಂಥ ದೊಡ್ಡ ಗುಣ ಅಂತಂದರೆ ಇವತ್ತು ಬಿ.ಆರ್. ಪಾಟೀಲ್ ತೋರಿಸಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ಪ್ರೀತಿ ಅಂತ ನಾವು ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತಿನ ಈ ಭವ್ಯ ವೇದಿಕೆಗೆ ನನ್ನನ್ನು ಆಹ್ವಾನ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮೆಲ್ಲ ಪ್ರಬುದ್ಧ ಮತ್ತು ಲಿಂಗಗೌಡರು ಎಲ್ಲರೂ ಸೇರಿಕೊಂಡು ಬಹಳ ಸಲ ಪ್ರಯತ್ನ ಮಾಡಿದ್ರು. ನಾನು ನಿನ್ನೆ ಚಿತ್ರದುರ್ಗದ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಬಿಜಾಪುರ ದಾವಣಗೆರೆ ಕಾರ್ಯಕ್ರಮ ಇತ್ತು. ಹೀಗಾಗಿ ನಾನು ಊರಲ್ಲಿ ಇರಲಿಲ್ಲ. ಫೋನ್ ಮುಖಾಂತರ ನನ್ನನ್ನು ಹೇಳಿದ್ರು, ಇಲ್ಲ ಹೀಗೆ ತಂದೆಯವರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ತಾವು ಬರಬೇಕು, ಕಾರ್ಡ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಹೇಳಿದೆ, ತಮಗೆ ಆಮಂತ್ರಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತಾವು ಬರಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನಾನು ಒಂದೇ ಮಾತನ್ನು ಹೇಳಿದೆ, ಮನೆಯವರಿಗೆ ಮಣಿ ಹಾಕುವ ಅವಶ್ಯಕತೆ ಇಲ್ಲ, ಈ ಕಾರ್ಯಕ್ರಮ ಇದು ನಮ್ಮ ಮನೆ ಕಾರ್ಯಕ್ರಮ, ನಾನು ಬಂದೇ ಬರ್ತೇನೆ ಅಂತ ತಿಳ್ಕೊಂಡು ಇವತ್ತು ಹೊಸಪೇಟೆಯಿಂದ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಬಿ.ಆರ್. ಪಾಟೀಲ್ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂತಂದರೆ, ಅವರು ಎಷ್ಟು ರಾಜಕೀಯ ಜೀವನದಲ್ಲಿ ಯಾವ ಥರ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ಒಂದು ತತ್ವದ ಕೆಳಗಡೆಯ ಮೇಲೆ ಇವತ್ತು ಆರ್.ಕೆ. ಪಾಟೀಲ್ ಕೂಡ ಜನಪರವಾದಂಥ ಕಾರ್ಯವನ್ನು ಮಾಡ್ತಾ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಅನೇಕ ಗ್ರಾಮಗಳಿಗೆ ರಸ್ತೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು. ಈ ಸಂದರ್ಭದಲ್ಲಿ ಎಂಎಲ್ಸಿ ಜಗದೇವ್ ಗುತ್ತೇದಾರ್, ಸೋಮಶೇಖರ್ ಗೋನಾಯಕ್, ನೀಲಕಂಠರಾವ್ ಮುಲ್ಗೆ, ಸಿದ್ದು ಪಾಟೀಲ್, ಗುರುಶರಣ್ ಪಾಟೀಲ್, ಸಿದ್ದರಾಮ್ ಪ್ಯಾಟಿ, ಫಿರ್ದೋಸ್ ಅನ್ಸಾರಿ, ರಾಜಶೇಖರ್ ಪಾಟೀಲ್, ಅಪ್ಪಾರಾವ್ ಜವಳಿ, ನಾಗೇಂದ್ರ ಕೋರಿ ಸೇರಿದಂತೆ ವಿವಿಧ ಮಠದ ಮಠಾಧೀಶರು, ಆರ್.ಕೆ. ಪಾಟೀಲ್ ಅಭಿಮಾನಿ ಬಳಗದವರು, ಬಿ.ಆರ್. ಪಾಟೀಲ್ ಅಭಿಮಾನಿ ಬಳಗದವರು ಸೇರಿದಂತೆ ಪಾಟೀಲ್ ಪರಿವಾರದವರು, ಆಪ್ತ ಮಿತ್ರರು, ಬಂಧುಗಳು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD,
IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್,
ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.